ನಮಸ್ಕಾರ ಸ್ನೇಹಿತರೆ, ಕ್ರೇಜಿ ವೀರು ನೋಡಿ. ಇವತ್ತು ಮಾರಿಕಣಿವೆ ಅಂತ ಹೇಳಿ ಒಂದು ಊರಲ್ಲಿ ಒಂದು ಡ್ಯಾಮ್ ಇದೆ, ಮತ್ತು ಅಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಕೂಡ ಇದೆ. ಅಲ್ಲಿ ದೇವಸ್ಥಾನ ಕೂಡ ಕಂಡುಬರುತ್ತೆ, ಕಣಿವೆ ಮಾರಮ್ಮ ದೇವಸ್ಥಾನ ಅಂತ ಹೇಳಿ. ಮತ್ತು ಆ ದೇವಿಯ ಸನ್ನಿಧಾನದಲ್ಲಿ ಒಂದು ಡ್ಯಾಮ್ ಕೂಡ ಇದೆ, ವಿಶೇಷವಾಗಿರ್ತಕ್ಕಂಥ ಡ್ಯಾಮು ನೋಡಿ. ಆ ಡ್ಯಾಮನ್ನು ನೋಡಲು ಬೇರೆ ಬೇರೆ ರಾಜ್ಯಗಳಿಂದನೂ ಕೂಡ ಬರ್ತಾರೆ. ಈಗ ಆ ಡ್ಯಾಮ್ ಹತ್ರನೇ ನಾನು ಹೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ನೋಡಿ. ಇದೇ ಡೈರೆಕ್ಟ್ ರೋಡಲ್ಲಿ ಡ್ಯಾಮ್ ಚಾನಲ್ ನೀರು ಹತ್ರ ಹೋಗ್ತಾಯಿದ್ದೀನಿ ನೋಡಿ. ಈ ಒಂದು ಮಾರಿಕಣಿವೆ ಊರು ಚಿತ್ರದುರ್ಗದಿಂದ ಸುಮಾರು 60 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. 65 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಓನ್ ವೆಹಿಕಲ್ಗಳು ಕೂಡ ಬರ್ತಾರೆ ಡ್ಯಾಮನ್ನು ವೀಕ್ಷಣೆ ಮಾಡೋಕ್ಕೆ. ಬೈಕ್ ಆಗಿರ್ಬೋದು ಅಥವಾ ಕಾರು ಮತ್ತು ಬೇರೆ ವ್ಯಾನ್ಗಳು ಕೂಡ ತಗೊಂಡು ಡ್ಯಾಮನ್ನು ವೀಕ್ಷಣೆ ಮಾಡೋಕ್ಕೆ ಇಲ್ಲಿ ಭಾನುವಾರ ಮಂಗಳವಾರ ಅಂತೂ ಭಾಳ ವಿಶೇಷವಾಗಿ ರಶ್ ಇರುತ್ತೆ. ಇನ್ನು ಮಾಮೂಲಿ ದಿನದಲ್ಲಿ ಸ್ವಲ್ಪ ಕಡಿಮೆ, ಬಟ್ ಮಂಗಳವಾರ ಭಾನುವಾರ ಅಂತೂ ಇಲ್ಲಿ ಭಾಳ ರಶ್ ಇರುತ್ತೆ ಈ ಒಂದು ಡ್ಯಾಮನ್ನು ಚಾನಲ್ ನೀರನ್ನು ವೀಕ್ಷಣೆ ಮಾಡೋಕ್ಕೆ ನೋಡಿ. ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಈ ಊರು. ಇಲ್ಲಿ ಕೂಡ ಈ ಡ್ಯಾಮ್ ತುಂಬಿ ನೀರು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಆ ಡ್ಯಾಮನ್ನು ಕೋಡಿ ಬಿದ್ದಾಗ ಟೈಮಲ್ಲಿ ಡ್ಯಾಮನ್ನು ಉದ್ಘಾಟಿಸಲು ನಮ್ಮ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಈ ಡ್ಯಾಮನ್ನು ನೀರನ್ನ ಉದ್ಘಾಟನೆ ಮಾಡಿ ಪೂಜೆ ಮಾಡಿ ಕೂಡ ಹೋಗಿದ್ರಿ ಇಲ್ಲಿ ನೋಡಿ ಸ್ನೇಹಿತರೆ. ಇದು ಸ್ಟ್ರೈಟ್ ರೋಡು, ಡ್ಯಾಮ್ ಚಾನಲ್ ನೀರನ್ನು ನೋಡೋಕ್ಕೆ ಹೋಗ್ತಕ್ಕಂಥ ಒಂದು ನೇರವಾಗಿರ್ತಕ್ಕಂಥ ರೋಡು. ಇಲ್ಲಿ ಆಟೋಗಳ ಮುಖಾಂತರ ಕೂಡ ಹೋಗ್ತಾರೆ ದೇವಸ್ಥಾನಕ್ಕೆ, ಮತ್ತು ಇಲ್ಲಿ ಬಸ್ಸು ವೆಹಿಕಲ್ಸು ಎಲ್ಲ ಕೂಡ ಅಮ್ಮನ ಒಂದು ಸನ್ನಿಧಾನಕ್ಕೆ ಹೋಗ್ಬಿಟ್ಟು ಹಣ್ಣು ಕಾಯಿ ಮಾಡಿಸ್ಕೊಂಡ್ಬಿಟ್ಟು ಆಮೇಲೆ ಡ್ಯಾಮನ್ನು ನೋಡೋಕ್ಕೆ ಹೋಗ್ತಾರೆ. ಇಲ್ಲಿ ಡ್ಯಾಮ್ ಚಾನಲ್ಲಿರೋ ಹೋಗ್ತಕ್ಕಂಥ ಫಸ್ಟಿಗೆ ಇಲ್ಲಿ ಮೀನುಗಾರಿಕೆ ನೋಡಿ. ಮೀನುಗಾರಿಕೆ ಮೀನು ಮರಿ ಉತ್ಪಾದನಾ ಕೇಂದ್ರ ಅಂತ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಒಳಗಡೆ ಮೀನು ಕೂಡ ಪೋಷಣೆ ಮಾಡ್ತಾರೆ, ಸಾಕ್ತಾರೆ. ಕಣಿವೆ ಮಾರಮ್ಮ ದೇವಸ್ಥಾನಕ್ಕೆ ಸ್ಟ್ರೈಟ್ ಹೋಗ್ತಕ್ಕಂಥ ಒಂದು ರೋಡ್ ಇದು, ನೇರವಾಗಿರ್ತಕ್ಕಂಥ ಒಂದು ರೋಡ್. ಇನ್ನು ಸ್ವಲ್ಪ ಹತ್ತಿರದಲ್ಲೇ ಕೂಡ ನಾನು ಇದ್ದೀನಿ. ಇಲ್ಲಿ ಏನೋ ಒಂದು 2 ಮಿನಿಟ್ಸಲ್ಲಿ ನೀವು ಕಣಿವೆ ಮಾರಮ್ಮ ದೇವಸ್ಥಾನ ಮತ್ತು ಇಲ್ಲಿ ಒಂದು ಡ್ಯಾಮ್ ಚಾನಲ್ ಹರಿತಕ್ಕಂಥದ್ದನ್ನು ಕೂಡ ನೀವು ನೋಡ್ಬೋದು. ಈ ಸುತ್ತಮುತ್ತಲ ಹಳ್ಳಿಗೆ ಈ ಡ್ಯಾಮೇ ಒಂದು ನೀರೇ ಒಂದು ಆಧಾರ. ಈ ಸುತ್ತಮುತ್ತಲ ಒಂದು ಹಳ್ಳಿ, ಒಂದು 20 ಹಳ್ಳಿಗಳನ್ನು ಕವರ್ ಆಗಿರ್ತಕ್ಕಂಥ ಒಂದು ಕಣಿವೆ ಮಾರಮ್ಮ ಒಂದು ಇದು. ಆ ಡ್ಯಾಮನ್ನು ಕೃಷಿಗೆ ಮತ್ತು ಕುಡಿಯೋಕ್ಕೆ ನೀರು ಭಾಳ ವೇಗ್ಯವಾಗಿರ್ತಕ್ಕಂಥ ಒಂದು ನೀರಿದು. ಈ ಡ್ಯಾಮ್ ನೀರನ್ನು ಡೈರೆಕ್ಟಾಗಿ ಮನೆಯಲ್ಲಿ ಕುಡಿಯುವ ನೀರಿಗಾಗಿ ಬಳಸ್ತಾರೆ. ಭಾಳ ಸಿಹಿಯಾಗಿರ್ತಕ್ಕಂಥ ಒಂದು ನೀರಿದು. ನಾವು 2 ಮಿನಿಟ್ಸಲ್ಲಿ ಕಣಿವೆ ಮಾರಮ್ಮ ದೇವಸ್ಥಾನ ಹಾಗೂ ಮತ್ತು ನಿಮಗೆ ಡ್ಯಾಮ್ ಚಾನಲ್ ನೀರನ್ನು ನಾನು ತೋರಿಸ್ತೀನಿ ನೋಡಿ. ನೀವು ಯಾವಾಗಾದರೂ ಚಿತ್ರದುರ್ಗದಿಂದ ಅಥವಾ ಬೇರೆ ಯಾವುದೇ ಒಂದು ಊರಿಂದ ನೀವು ಬಂದರೆ ಎಂಟ್ರೆನ್ಸ್ ಡೈರೆಕ್ಟು ನೋಡಿ. ಚಿತ್ರದುರ್ಗದಿಂದ ಆದರೆ ಬಂದರೆ ನೀವು ಇಲ್ಲಿಗೆ ಕಣಿವೆ ಮಾರಮ್ಮ ಒಂದು ಊರಿಗೆ 60 ಕಿಲೋಮೀಟ್ರ್ ಅಪ್ರಾಕ್ಸಿಮೇಟ್ ಆಗುತ್ತೆ. ಹಾಗೂ
ಈ ಚಾನಲನ್ನು ಒಂದು ವೀಕ್ಷಣೆ ಮಾಡೋಕ್ಕೆ, ಆ ನೀರನ್ನು ನೋಡೋಕ್ಕೆ ಸಾಕಷ್ಟು ಒಂದು ಮಂಗಳವಾರ ಮತ್ತು ಭಾನುವಾರ ಭಾಳ ಜನಸಮೂಹದಿಂದ ಕೂಡಿರುತ್ತೆ ಇಲ್ಲಿ ಒಂದು ಈ ಡ್ಯಾಮನ್ನು ವೀಕ್ಷಿಸಲು. ಮಂಗಳವಾರ ಭಾನುವಾರ ಬಿಟ್ಟರೆ ಮತ್ತು ಬಿಡಿ ದಿನದಲ್ಲಿ ಅಂದರೆ ಬುಧವಾರ ಮತ್ತು ಗುರುವಾರ ಮತ್ತು ಶುಕ್ರವಾರ ಆ ದಿನದಲ್ಲಿ ಇಲ್ಲಿ ಜನಸಂದಣಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಭಾನುವಾರ ಆದರೆ ಇಲ್ಲಿ ಎಲ್ಲ ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಈ ಡ್ಯಾಮನ್ನು ವೀಕ್ಷಿಸಲು ಸಹಸ್ರಾರು ಮಂದಿ ಬರ್ತಾರೆ. ಸಹಸ್ರಾರು ಸಾವಿರಾರು ಜನಗಳು ಇಲ್ಲಿ ಬಂದು ನೋಡ್ತಾರೆ. ಇಲ್ಲಿ ಕೂಡ ವಿಶೇಷವಾಗಿರ್ತಕ್ಕಂಥ ಅಡಿಗೆಗಳನ್ನು ಮಾಡಿಬಿಟ್ಟು ನೇಚರನ್ನು ಸವಿದ್ಬಿಟ್ಟು ಈ ಡ್ಯಾಮನ್ನು ನೋಡ್ಕೊಂಡು ಸಂಜೆ 5 ಗಂಟೆ 5:15 ಟೈಮಲ್ಲಿ ಊರಿಗೆ ಹೋಗಿ ತಲುಪ್ತಾರೆ ಸ್ನೇಹಿತರೆ. ನೋಡಿ, ಡ್ಯಾಮ್ ಚಾನಲ್ ನೀರು ಬರ್ತಕ್ಕಂಥ ದೃಶ್ಯವನ್ನು ನಾನು ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ. ಆಮೇಲೆ ಹತ್ತಿರದಿಂದ ಕೂಡ ಹೋಗಿ ನಾನು ನಿಮಗೆ ಆ ನೀರನ್ನು ಫೋಕಸ್ ಮಾಡ್ತೀನಿ. ಇದೇ ನೋಡಿ ಸ್ನೇಹಿತರೆ, ಡ್ಯಾಮ್ ಚಾನಲ್ ನೀರು. ನೋಡಿ, ಈಗ ಆ ಡ್ಯಾಮ್ ಚಾನಲ್ ನೀರು ಹತ್ರ ನಾನು ಹೋಗ್ತಾ ಇದ್ದೀನಿ. ನೋಡಿ, ನೀವು ಡ್ಯಾಮನ್ನು ವೀಕ್ಷಿಸ್ಬೋದು. ಇದು ಹೋಗ್ತಕ್ಕಂಥ ಒಂದು ರೋಡು. ಇಲ್ಲಿ ಸಾಕಷ್ಟು ಜನ ಬಟ್ಟೆಗಳನ್ನು ಒಗೆದು ಕೂಡ ಇಲ್ಲಿ ಒಗಿತಾರೆ. ಇಲ್ಲಿ ಒಗೆದು ಕ್ಲೀನ್ ಮಾಡ್ತಾರೆ. ಬಟ್ ಡ್ಯಾಮನ್ನು ನೋಡೋಕ್ಕೆ ಸಾಕಷ್ಟು ಮಂದಿ ಬರ್ತಾರೆ ಭಾನುವಾರ ಮತ್ತು ಮಂಗಳವಾರ. ಈಗ ನಾನು ಡ್ಯಾಮ್ ಹತ್ರನೇ ಹೋಗ್ತಾ ಇದ್ದೀನಿ. ನೋಡಿ, ಡ್ಯಾಮ್ ನೀರು ಇಲ್ಲಿ ಹೋಗುವಂಥದ್ದು ನೀವು ನೋಡ್ಬೋದು. ಇಲ್ಲಿ ಸೈಡಲ್ಲಿ ನಾಳೆ ಸೌಂಡ್, ನೀರಿನ ಸೌಂಡ್ ಕೇಳಿಸ್ತಾ ಇದೆ ನಿಮಗೆ ನೋಡಿ. ಮತ್ತು ಆ ಚಾನಲ್ಲಿರ್ತಕ್ಕಂಥ ಒಂದು ನೇಚರನ್ನು ಕೂಡ ನೋಡ್ಬೋದು. ನೋಡಿ ಸ್ನೇಹಿತರೆ, ಡ್ಯಾಮ್ ಹತ್ರ ಬರ್ತಾ ಇದ್ದೀನಿ. ಇನ್ನೇನು ಡ್ಯಾಮ್ ಚಾನಲ್ ನೀರು ಹತ್ರ ಒಂದು 1 ಮಿನಿಟಲ್ಲಿ ನಿಯರ್ ಇದ್ದೀನಿ. ನೋಡಿ, ಡ್ಯಾಮನ್ನು ನೀವು ವೀಕ್ಷಿಸ್ಬೋದು. ನೋಡಿ, ನೀರು ಬೀಳ್ತಕ್ಕಂಥ ಸೌಂಡು ಕೂಡ ನೀವು ಕೇಳ್ತಾ ಇದ್ದೀರಾ ಸ್ನೇಹಿತರೆ. ಗಾಯ್ಸ್, ಇನ್ನೇನು 60 ಸೆಕೆಂಡಲ್ಲಿ ನಿಮಗೆ ಡ್ಯಾಮ್ ಚಾನಲ್ ನೀರನ್ನು ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನೀರು ಫುಲ್ ಆಗಿಬಿಟ್ಟು ಡ್ಯಾಮ್ ನೀರು ಹೋಗ್ತಾ ಇದೆ. ಆತ್ಮೀಯ ಸ್ನೇಹಿತರೆ, ಇದೆ ನೋಡಿ ಡ್ಯಾಮ್ ಚಾನಲ್ ನೀರು. ನೋಡಿ, ಹೋಗ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು ನೀವು, ನೀರಿನ ದೃಶ್ಯ. ನೋಡಿ, ಡ್ಯಾಮ್ ಚಾನಲ್ ನೀರು ಸಂಪೂರ್ಣವಾಗಿ ತುಂಬಿ ಕಡೆಗೆ ಹರಿದು ಹೋಗ್ತಾ ಇದೆ. ನೋಡಿ, ಆ ಕಡೆ ಎರಡೂ ಬದಿಯಲ್ಲಿ ತೋರಿಸ್ತೀನಿ. ಈ ಕಡೆ ಕೂಡ ಡ್ಯಾಮ್ ನೀರು ಬರ್ತಾ ಇದೆ, ಮತ್ತು ಈ ಕಡೆ ಕೂಡ ಡ್ಯಾಮ್ ನೀರು ತುಂಬಿ ಹರಿದು ಹೋಗ್ತಾ ಇದೆ. ನೋಡಿ ಸ್ನೇಹಿತರೆ, ಸಂಪೂರ್ಣವಾಗಿ ಡ್ಯಾಮ್ ನೀರು ತುಂಬಿದೆ. ಈ ದೃಶ್ಯವನ್ನು ನೀವು ಕಾಣ್ಬೋದು. ಕ್ರೇಜಿ ವೀರ್ ಯೂಟ್ಯೂಬರ್ ಚಿತ್ರದುರ್ಗ ಡಿಸ್ಟಿಕ್ಕಿಂದ ನೇರವಾಗಿ ಲೈವಲ್ಲಿದ್ದೀನಿ. ಯೂಟ್ಯೂಬ್ ಲೈವಲ್ಲಿ ನೋಡಿ, ನೀರು ಬೀಳುವಂತಹ ದೃಶ್ಯವನ್ನು ನೀವು ನೋಡ್ಬೋದು. ಭಾಳ ಎಷ್ಟು ಕ್ಲೀನಾಗಿ ಸ್ವಚ್ಛವಾಗಿ ನೀರು ಕಾಣ್ತಾ ಇದೆ. ಬಟ್ ಇಲ್ಲಿ ಭಾನುವಾರ ಮಂಗಳವಾರ ಭಾಳ ಜನ ಇರ್ತಾರೆ. ನೋಡಿ, ನೀರು ಬೀಳುವಂತಹ ದೃಶ್ಯವನ್ನು ಕೂಡ ನೀವು ನೋಡ್ಬೋದು ಇಲ್ಲಿ. ಆ ನೀರು ಬೀಳುವಂತಹ ದೃಶ್ಯವನ್ನು ನೋಡಿದರೆ ಭಾಳ ಬ್ಯೂಟಿಫುಲ್ ಅನಿಸುತ್ತೆ ಗಾಯ್ಸ್. ಇದು ಮಾರಿಕಣಿವೆ ಡ್ಯಾಮ್ ಚಾನಲ್ ನೀರು ಸ್ನೇಹಿತರೆ. ನೋಡಿ, ಈ ಊರು ಚಿತ್ರದುರ್ಗದಿಂದ 60 ಕಿಲೋಮೀಟ್ರ್ ಆಗುತ್ತೆ. ಈ ನೋಡೋಕ್ಕೆ ಸಾಕಷ್ಟು ಮಂದಿ ಬರ್ತಾರೆ ಇಲ್ಲಿ.
ನೋಡಿ ಡ್ಯಾಮ್ ಚಾನಲ್ ಇರೋ ಹೋಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಮನಮೋಹಕ ದೃಶ್ಯ ನೀವು ಕಾಣ್ತಾ ಇದ್ದೀರಾ ಸ್ನೇಹಿತರೆ. ಹುಷಾರು ಅಂತೇಳಿ ಅವರಿಗೆ ನೀರಿನಾಗ. ನೋಡಿ ಡ್ಯಾಮ್ ಚಾನಲ್ನಿನ ಮನಮೋಹಕವಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ಬೋದು. ಭಾಳ ಬ್ಯೂಟಿಫುಲ್ ಆಗುತ್ತೆ ಡ್ಯಾಮ್ ಚಾನಲ್ ನೋಡೋಕ್ಕೆ. ನೋಡಿ ಎರಡೂ ಬದಿಯಲ್ಲಿ ತೋರಿಸ್ತೀನಿ. ಇಲ್ಲಿ ಈಜಾಡ್ತಾರೆ, ಕೆಲವೊಬ್ಬರು ಜನಗಳೆಲ್ಲ ಬಂದು ಈಜಾಡ್ತಾರೆ. ಇಲ್ಲಿ ಈ ಕಡೆ ನೋಡಿ ಚಾನಲ್ ನೀರು ತುಂಬಿ ಹರಿದು ಹೋಗ್ತಕ್ಕಂಥ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಸ್ನೇಹಿತರೆ, ಭಾಳ ಹತ್ತಿರದಿಂದ ನಾನು ಈ ಡ್ಯಾಮ್ ಚಾನಲ್ ನೀರನ್ನು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಭಾಳ ಕ್ಲಿಯರೆನ್ಸಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಡ್ಯಾಮ್ ಚಾನಲ್ ನೀರು ಬೀಳ್ತಕ್ಕಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ ಗಾಯ್ಸ್. ನೋಡಿ ಬ್ಯೂಟಿಫುಲ್ ಸೀನ್ ಇದು. ಫೇಸ್ಬುಕ್ ಯೂಟ್ಯೂಬರ್ ಲೈವ್ ನೇರ ಪ್ರಸಾರ ಡ್ಯಾಮ್ ಚಾನಲ್ ನೀರು. ನೋಡಿದ್ರಲ್ಲ. ಓಕೆ ಬಾಯ್.